ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಮೋಸ್ಟ್ ಕಾಮನ್ ಆಗಿ PYQ ಸೀರೀಸ್ ಏನು ಮಾಡ್ತಾ ಇದ್ದೀನಲ್ವಾ. ಸೊ ಬಿಸ್ನೆಸ್ ಎನ್ವಿರಾನ್ಮೆಂಟಲ್ಲಿ ಏನೇನು ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ, ಸೊ ಲಾಸ್ಟ್ ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂಥ ಕ್ವೆಶನ್ ಪೇಪರಲ್ಲಿ ರೈಸ್ ಆಗಿರುವಂಥ ಕ್ವೆಶನ್, ಸೊ ಆ ಕ್ವೆಶನ್ನ ಡಿಸ್ಕಸ್ ಮಾಡೋಣ ಅಂತ ನಿಮ್ಮ ಜೊತೆ ಇದ್ದೀನಿ. ಸೊ ಫಸ್ಟ್ ಕ್ವೆಶನ್ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ. ಅದಕ್ಕಿಂತ ಮುಂಚೆ ಕ್ವೆಶನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಐ ರಿಕ್ವೆಸ್ಟ್ ಎವ್ರಿವನ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್, ಶೇರ್ ಇಟ್ ಟು ಯುವರ್ ಫ್ರೆಂಡ್ಸ್ ದೋಸ್ ಹೂ ಆರ್ ಪ್ರಿಪೇರಿಂಗ್ ಫಾರ್ UGC ನೆಟ್ ಎಕ್ಸಾಮ್, ಗೆಸೆಟ್ ಎಕ್ಸಾಮ್ ಅಲ್ವಾ. ಅದರ ಜೊತೆಗೆ ಮೋಸ್ಟ್ ಕಾಮನ್ ಆಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಕಾಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ PU ಲೆಕ್ಚರ್ ಕೂಡ ಕಾಲ್ ಆಗೋ ಒಂದು ಚಾನ್ಸಸ್ ಇದೆ. ಅದಕ್ಕೋಸ್ಕರ ಅದೆಲ್ಲದಕ್ಕೂ ಕೂಡ ಯಾರ್ಯಾರು ಪ್ರಿಪ್ರೇಷನ್ನ ನಡೆಸ್ತಾ ಇದ್ದೀರಾ, ಮೋಸ್ಟ್ ಕಾಮನ್ ಆಗಿ ಮಿಸ್ ಮಾಡಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಜೊತೆ ಟಚಲ್ಲಿರಿ ಅಂತ ಹೇಳ್ತಾ, ಸೊ ಒನ್ ಬೈ ಒನ್ ಕ್ವೆಶನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಕ್ವೆಶನ್ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ. ಏನಂತ ಇದೆ ಇಲ್ಲಿ ನೋಡಿ. ಆ್ಯನ್ ಹ್ಯೂಮನ್ ಬೀಯಿಂಗ್ ಟೇಕ್ಸ್ ಬರ್ತ್ ಇನ್ ವಿಚ್ ಸಿಚುಯೇಷನ್ ಗ್ರೋಸ್ ಆ್ಯಂಡ್ ಸರ್ವೈವ್ಸ್ ಫಾರ್ ಹಿಸ್ ಲೈಫ್ ಈಸ್ ನೌನ್ ಆಸ್ ಅಂತ ಇದೆ. ಅಂದರೆ ಈಗ ಒಂದು ಹ್ಯೂಮನ್ ಬೀಯಿಂಗ್ ಏನಿರ್ತಾರೆ ಅಲ್ವಾ, ಅವರು ಒಂದು ಬರ್ತ್ ಆಗಿರುವಂಥ ಒಂದು ಸಿಚುವೇಶನ್ ಏನಿರುತ್ತೆ, ಗ್ರೋ ಆಗುವಂಥ ಒಂದು ಸ್ಟೇಜಸ್ ಏನಿರುತ್ತೆ, ಸೊ ಗ್ರೋ ಆಗಿರುವಂಥ ಒಂದು ಕಂಡೀಷನ್ ಏನಿರುತ್ತೆ, ಲೈಫಿಗೋಸ್ಕರ ಸರ್ವೈವ್ ಆಗುವಂಥ ಒಂದು ಪ್ರಾಪರ್ ಒಂದು ಸಿಚುವೇಶನ್ ಏನಿರುತ್ತೆ ಅಲ್ವಾ, ಸೊ ಅದನ್ನೆಲ್ಲ ನಾವು ಏನಂತ ಕರಿತೀವಿ ಅಂತ ಕ್ವೆಶನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಸೊಸೈಟಿ ಅಂತ ಕರಿತೀವೋ, ಎನ್ವಿರಾನ್ಮೆಂಟ್ ಅಂತ ಕರಿತೀವೋ, ಫ್ಯಾಮಿಲಿ ಅಂತನೋ ಅಥವಾ ನನ್ ಆಫ್ ದೀಸ್ ಅಂತ 4 ಆಪ್ಷನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಮೋಸ್ಟ್ ಕಾಮನ್ ಆಗಿ ಆನ್ಸರ್ ಏನಾಗಿರುತ್ತೆ, ಎನ್ವಿರಾನ್ಮೆಂಟ್ ಅಂತ ಆಗಿರುತ್ತೆ. ಅಂದರೆ ಸಿಚುವೇಶನ್ ಆಗಿರ್ಬೋದು, ಗ್ರೋ ಆಗುವಂಥ ಕಂಡೀಷನ್ ಆಗಿರ್ಬೋದು, ಸರ್ವೈವ್ ಫಾರ್ ಹಿಸ್ ಲೈಫ್ ಆಗಿರ್ಬೋದು, ಅದೆಲ್ಲದನ್ನು ಸೇರಿ ನಾವೇನಂತ ಕರಿತೀವಿ, ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. ಹಾಗಾದರೆ ಸಿಂಪಲ್ ಎಕ್ಸ್ಪ್ಲನೇಷನ್ ಕೂಡ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ. ಎನ್ವಿರಾನ್ಮೆಂಟ್ ರೆಫರ್ಸ್ ಟು ದ ಸರೌಂಡಿಂಗ್ಸ್ ಕಂಡೀಷನ್ಸ್ ಇನ್ ವಿಚ್ ಎ ಪರ್ಸನ್ ಈಸ್ ಬಾರ್ನ್, ಗ್ರೋ, ಡೆವಲಪ್ ಆ್ಯಂಡ್ ಸರ್ವೈವ್ಸ್ ಅಂತ. ಸೊ ಎನ್ವಿರಾನ್ಮೆಂಟ್ ಅಂತ ಅಂದರೆ ಏನು, ಅದು ಮೋಸ್ಟ್ ಕಾಮನ್ ಆಗಿ ಸರೌಂಡಿಂಗ್ ಆಗಿರುತ್ತೆ. ಸರೌಂಡಿಂಗ್ ಮಾತ್ರ ಅಲ್ಲ, ಕಂಡೀಷನ್ಸ್ ಕೂಡ ಆಗಿರುತ್ತೆ. ಯಾವ ಥರ ಕಂಡೀಷನ್, ಸೊ ಒಂದು ಪರ್ಸನ್ ಏನಾಗಿರ್ತಾನೆ ಅಲ್ವಾ, ಅವನು ಬಾರ್ನ್ ಆಗಿರುವಂಥ ಕಂಡೀಷನ್, ಗ್ರೋ ಆಗ್ತಾ ಇರೋದಾಗಿರ್ಬೋದು, ಡೆವಲಪ್ ಆಗ್ತಾ ಇರೋದು, ಸೊ ಲೈಫಿಗೆ ಸರ್ವೈವ್ ಆಗೋಕ್ಕೋಸ್ಕರ ಸ್ಟ್ರಗಲ್ ಮಾಡ್ತಾ ಇರೋದಾಗಿರ್ಬೋದು, ಸೊ ಅದೆಲ್ಲದನ್ನು ಸೇರಿ ನಾವೇನಂತ ಕರಿತೀವಿ ಇಲ್ಲಿ, ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. ಸೊಸೈಟಿ ಮತ್ತು ಫ್ಯಾಮಿಲಿ ಅಂತ ಏನು ಆಪ್ಷನ್ನ ಕೊಟ್ಟಿದ್ದಾರಲ್ವಾ, ಅದು ಏನಾಗಿರುತ್ತೆ, ಎನ್ವಿರಾನ್ಮೆಂಟ್ ಅದು ಒಂದು ಪಾರ್ಟ್ಸ್ ಆಗಿರುತ್ತೆ. ಸೊ ಎನ್ವಿರಾನ್ಮೆಂಟ್ ಅಂತ ಬಂದಾಗ ಫ್ಯಾಮಿಲಿ ಮತ್ತು ಸೊಸೈಟಿ ಅದರಲ್ಲಿ ಬರುವಂಥ ವಿಂಗ್ ಆಗಿರುತ್ತೆ, ಸಬ್ ವಿಂಗ್ ಆಗಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ಕೊಟ್ಟಿರೋಂಥ ಕ್ವೆಶನಿಗೆ ಆನ್ಸರ್ ಏನು, ಎನ್ವಿರಾನ್ಮೆಂಟ್. ಸೊ ಸೆಕೆಂಡ್ ಕ್ವೆಶನ್ನ ನೋಡ್ತಾ ಹೋಗೋಣ. ಸೆಕೆಂಡ್ ಕ್ವೆಶನ್ ಏನು ಮೆನ್ಷನ್ ಮಾಡಿದ್ದೀನಿ, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಈಸ್ ಫಾರ್ಮ್ಡ್ ಬೈ ದೋಸ್ ಸಿಚುಯೇಷನ್ಸ್ ಆ್ಯಂಡ್ ಪವರ್ ಆನ್ ವಿಚ್ ಬಿಸ್ನೆಸ್ ಹ್ಯಾವ್ ಡ್ಯಾಶ್ ಕಂಟ್ರೋಲ್ ಅಂತ ಕೇಳಿದ್ದೀನಿ ಅಲ್ವಾ. ಏನು ಬಿಸ್ನೆಸ್ ಎನ್ವಿರಾನ್ಮೆಂಟ್ ಏನು ಫಾರ್ಮ್ಡ್ ಬೈ ಇನ್ಸ್ಟಿಟ್ಯೂಷನ್ಸ್ ಮತ್ತು ಪವರ್ಸ್ ಇರುತ್ತಲ್ವ, ಆ ಒಂದು ಬಿಸ್ನೆಸ್ಸನ್ನು ಡ್ಯಾಶ್ ಅಂತ ಕೇಳಿದ್ದೀನಿ. ಅಂತ ಅಂದರೆ ಕಂಪ್ಲೀಟ್ ಕಂಟ್ರೋಲ್ ಇರುತ್ತೋ, ವೆರಿ ಲೀಸ್ಟ್ ಅಂತ ಅಂದರೆ ಕಡಿಮೆ ಕಂಟ್ರೋಲ್ ಇರುತ್ತೋ, ಅಥವಾ ಕಂಟ್ರೋಲೇ ಇರೋದಿಲ್ವ, ನನ್ ಆಫ್ ದೀಸ್ ಅಂತ. ಸೊ ಇಲ್ಲಿ ಮೋಸ್ಟ್ ಕಾಮನ್ ಆಗಿ ಏನಾಗಿರುತ್ತೆ, ತುಂಬ ಕಡಿಮೆ ಕಂಟ್ರೋಲ್ ಇರುತ್ತೆ ಅಂತ, ವೆರಿ ಲೀಸ್ಟ್ ಕಂಟ್ರೋಲ್. ಸೊ ಎಕ್ಸ್ಪ್ಲನೇಷನ್ ಏನು ಅಂತ ನೋಡ್ಕೊಂಡು ಬರೋಣ. ಬಿಸ್ನೆಸ್ ಆರ್ಗನೈಸೇಷನ್ ಕೆನಾಟ್ ಕಂಪ್ಲೀಟ್ಲಿ ಕಂಟ್ರೋಲ್ ದ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್. ಸೊ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಅಂತ ಅಂದ್ರೆ ಹಾಗೆ, ಇಂಟರ್ನಲ್ ಎನ್ವಿರಾನ್ಮೆಂಟ್ ಅನ್ನೋದು ಏನಿದೆ ಅಲ್ವಾ, ಸೊ ಇಂಟರ್ನಲ್ ಎನ್ವಿರಾನ್ಮೆಂಟನ್ನು ಏನು ಮಾಡ್ಬೋದು, ಒಂದು ಬಿಸ್ನೆಸ್ ಆರ್ಗನೈಸೇಷನ್ನು ಕಂಟ್ರೋಲ್ ಮಾಡ್ತಾ ಹೋಗ್ಬೋದು. ಆದರೆ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಅಂತ ಏನು ಕರಿತೀವಿ ಅಲ್ವಾ, ಸೊ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಬಗ್ಗೆ ಅವರು ಕಂಪ್ಲೀಟ್ ಆಗಿ ಏನು ಮಾಡೋಕ್ಕಾಗೋದಿಲ್ಲ, ಕಂಟ್ರೋಲ್ ಮಾಡೋಕ್ಕೆ ಆಗೋದಿಲ್ಲ ಅಂತ. ಸೊ ಅದು ಏನಾಗಿರುತ್ತೆ, ಅನ್ಕಂಟ್ರೋಲೇಬಲ್ ಫ್ಯಾಕ್ಟರ್ಸ್ ಆರ್ ದ ಫೋರ್ಸಸ್ ಆಗಿರುತ್ತೆ. ಸೊ ದೇ ಹ್ಯಾವ್ ವೆರಿ ಲಿಟಲ್ ಇನ್ಫ್ಲುಯೆನ್ಸ್ ಓವರ್ ಎಕನಾಮಿಕ್, ಪೊಲಿಟಿಕಲ್, ಸೋಷಲ್, ಟೆಕ್ನಾಲಜಿಕಲ್ ಫ್ಯಾಕ್ಟರ್ಸ್ ಅಂತ. ಸೊ ಇದೇನಾಗಿದೆ ಇಲ್ಲಿ, ಅನ್ಕಂಟ್ರೋಲೇಬಲ್ ಆರ್ ವೆರಿ ಲೀಸ್ಟ್ ಕಂಟ್ರೋಲ್ ಅಂತ. ಸೊ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ಕ್ವೆಶನ್ ಏನು ಇಲ್ಲಿ, ಡ್ಯಾಶ್ ಆಫ್ ಬಿಸ್ನೆಸ್ ಆಕ್ಟಿವಿಟೀಸ್ ಈಸ್ ಡನ್ ಇನ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಕೇಳಿದ್ದೀನಿ. ಅಂದರೆ ಯಾವ್ಯಾವ ಒಂದು ಆಕ್ಟಿವಿಟೀಸ್ ಬಿಸ್ನೆಸ್ ಎನ್ವಿರಾನ್ಮೆಂಟಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಅನ್ನೋದು ಕ್ವೆಶನ್. ಸೊ ಮ್ಯಾನೇಜ್ಮೆಂಟ್ ಆಕ್ಟಿವಿಟೀಸ್ ಇರುತ್ತೋ, ಪ್ಲಾನಿಂಗ್, ಕೋಆರ್ಡಿನೇಷನ್, ನನ್ ಆಫ್ ದೀಸ್ ಅಂತ ಮೆನ್ಷನ್ ಮಾಡಿದ್ದೀನಿ ಅಲ್ವಾ. ಸೊ ಮೋಸ್ಟ್ ಕಾಮನ್ ಆಗಿ ಬಿಸ್ನೆಸ್ ಆಕ್ಟಿವಿಟೀಸ್ ಡನ್ ಇನ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಅಂದರೆ ಯಾವ ಬಿಸ್ನೆಸ್ ಆಕ್ಟಿವಿಟೀಸ್ ಇಲ್ಲಿ, ಮ್ಯಾನೇಜ್ಮೆಂಟ್ ಆಫ್ ಬಿಸ್ನೆಸ್ ಆಕ್ಟಿವಿಟೀಸ್ ಅಂತ. ಸೊ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಆರ್ ಪರ್ಫಾರ್ಮ್ ವಿತಿನ್ ದ ಫ್ರೇಮ್ ವರ್ಕ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಸೊ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಒಳಗಡೆ ಏನು ಮಾಡ್ತಾರೆ, ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ನ ಪರ್ಫಾರ್ಮ್ ಮಾಡ್ತಾ ಹೋಗ್ತಾರೆ. ಸೊ ದಿಸ್ ಆಲ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸ್ ದ ಆಲ್ ಮ್ಯಾನೇಜರಲ್ ಡಿಸಿಷನ್. ಸೊ ಎಲ್ಲ ಥರದ ಒಂದು ಡಿಸಿಷನ್ನ ತಗೊಳ್ಳೋಕ್ಕೆ ಇದೇನಾಗಿರುತ್ತೆ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ. ಸೊ ಫೋರ್ತ್ ಕ್ವೆಶನ್,
ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಸ್ಟಡಿಡ್ ಇನ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ. ಸೊ ಬಿಸ್ನೆಸ್ ಎನ್ವಿರಾನ್ಮೆಂಟಲ್ಲಿ ಯಾವುದನ್ನು ಸ್ಟಡಿ ಮಾಡೋದಿಲ್ಲ, ಯಾವುದು ಇನ್ಕ್ಲೂಡ್ ಆಗಿರೋದಿಲ್ಲ ಅಂತ. ಸೊ ನ್ಯಾಷನಲ್ ಇನ್ಕಮ್, ಕಲ್ಚರಲ್ ಕಸ್ಟಮ್ಸ್, ಮ್ಯಾನೇಜ್ಮೆಂಟ್ ಆಫ್ ಬಿಸ್ನೆಸ್ ಫಂಕ್ಷನ್, ಆಲ್ ಆಫ್ ದ ಎಬೋ ಅಂತ. ಸೊ ಯಾವುದು ಇನ್ಕ್ಲೂಡ್ ಆಗಿರೋದಿಲ್ಲ ಅಂತ ಅಂದರೆ ಮ್ಯಾನೇಜ್ಮೆಂಟ್ ಆಫ್ ಬಿಸ್ನೆಸ್ ಫಂಕ್ಷನ್. ಸೊ ಮ್ಯಾನೇಜ್ಮೆಂಟ್ ಆಫ್ ಬಿಸ್ನೆಸ್ ಫಂಕ್ಷನ್ ಏನಾಗಿರೋದಿಲ್ಲ, ಇಲ್ಲಿ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಸ್ಟಡಿ ಮಾಡೋದಿಲ್ಲ ಅಂತ. ಸೊ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಸ್ಟಡೀಸ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ಸೊ ಯಾವ್ಯಾವುದನ್ನು ಸ್ಟಡಿ ಮಾಡುತ್ತೆ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಬಂದಾಗ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ನ ಸ್ಟಡಿ ಮಾಡುತ್ತೆ. ಏನು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಆಗಿದ್ರೆ ಯಾವ್ಯಾವ ಎಕ್ಸ್ಟರ್ನಲ್ ಫ್ಯಾಕ್ಟರ್ನ ಸ್ಟಡಿ ಮಾಡುತ್ತೆ? ಎಕನಾಮಿಕ್ ಫ್ಯಾಕ್ಟರ್ಸ್, ಸೋಷಿಯೋ ಕಲ್ಚರಲ್ ಫ್ಯಾಕ್ಟರ್ಸ್ ಅಲ್ವಾ. ಸೊ ಇಂಟರ್ನಲ್ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ನಾಟ್ ಕನ್ಸಿಡರ್ಡ್ ಆಸ್ ದ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್. ಸೊ ಇಂಟರ್ನಲ್ ಒಂದು ಎನ್ವಿರಾನ್ಮೆಂಟ್ ಏನಿದೆ ಅದನ್ನು ನಾವು ಇಂಟರ್ನಲ್ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಏನಿದೆ ಅಲ್ವಾ, ಸೊ ಅದನ್ನು ನಾವೇನಂತ ಕನ್ಸಿಡರ್ ಮಾಡಲ್ಲ, ಇಲ್ಲಿ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಕನ್ಸಿಡರ್ ಮಾಡಲ್ಲ. ಸೊ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಕನ್ಸಿಡರ್ ಮಾಡಬೇಕು ಅಂತ ಅಂದರೆ ಅದು ಯಾವುದನ್ನು ಸ್ಟಡಿ ಮಾಡಬೇಕು? ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ನ ಸ್ಟಡಿ ಮಾಡಬೇಕು. ಸೊ ಮೋಸ್ಟ್ ಕಾಮನ್ ಆಗಿ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಸೊ ಎನ್ವಿರಾನ್ಮೆಂಟ್ ಅಂತ ಹೇಳ್ತಾ ಹೋದಾಗ ಸೊ ಇಂಟರ್ನಲ್ಲು ಬರುತ್ತೆ, ಎಕ್ಸ್ಟರ್ನಲ್ಲು ಬರುತ್ತೆ, ಎರಡು ಫ್ಯಾಕ್ಟರು ಬರುತ್ತೆ ಅಂತ ಮೋಸ್ಟ್ ಕಾಮನ್ ಆಗಿ ಅಂದ್ಕೊಂಡ್ಬಿಡ್ತೀವಿ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಕರೆದ ತಕ್ಷಣ ಅಲ್ವಾ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ಇಲ್ಲಿ ಯಾವ್ದು ಕವರ್ ಆಗಲ್ಲ? ಇಂಟರ್ನಲ್ ಕವರ್ ಆಗಲ್ಲ. ಸೊ ಫಿಫ್ತ್ ಕ್ವೆಶನ್ ನೋಡ್ತಾ ಹೋಗೋಣ. ಫಿಫ್ತ್ ಕ್ವೆಶನ್ ಏನು ಮೆನ್ಷನ್ ಮಾಡಿದ್ದೀನಿ? ಫ್ಯಾಕ್ಟರ್ಸ್ ಆರ್ ಎಲಿಮೆಂಟ್ಸ್ ಆಫ್ ಬಿಸ್ನೆಸ್ ಜನರಲಿ ಡಿಪೆಂಡ್ಸ್ ಆನ್ ವಿಚ್ ಎನ್ವಿರಾನ್ಮೆಂಟ್ ಅಂತ. ಸೊ ಫ್ಯಾಕ್ಟರ್ಸ್ ಆಫ್ ಬಿಸ್ನೆಸ್ ಇದೆ ಅಲ್ವಾ, ಸೊ ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಮೆನ್ಷನ್ ಮಾಡಿದ್ದೀನಿ. ಸೊ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಸೋಷಿಯಲ್, ನ್ಯಾಚುರಲ್, ಹ್ಯೂಮನ್, ಫಿಸಿಕಲ್. ಸೊ ಮೋಸ್ಟ್ ಕಾಮನ್ ಆಗಿ ಎಲ್ಲರಿಗೂ ಆನ್ಸರ್ ಗೊತ್ತಿರಲೇಬೇಕು. ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಸೋಷಿಯಲ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಲ್ವಾ. ಸೋಷಿಯಲ್ ಎನ್ವಿರಾನ್ಮೆಂಟ್ ಮೇಲೆ ಏನಾಗಿರುತ್ತೆ? ಅದು ಡಿಪೆಂಡ್ ಆಗಿರುತ್ತೆ. ಸೊ ಬಿಸ್ನೆಸ್ ಆಕ್ಟಿವಿಟೀಸ್ ಆರ್ ಹೈಲಿ influenced by society, customs, tradition, values, consumer behavior. ಸೊ ಬಿಸ್ನೆಸ್ ಆಕ್ಟಿವಿಟೀಸನ್ನು ನಾವು ಯಾವುದ್ರ ಮೇಲೆ, ಯಾವ ಬೇಸ್ಡಲ್ಲಿ ಇದು ಮಾಡ್ತಾ ಹೋಗ್ತೀವಿ ಅಂತ ಅಂದರೆ ಡಿಪೆಂಡ್ ಆಗ್ತಾ ಇರುತ್ತೆ ಅಂತ ಅಂದರೆ ಮೋಸ್ಟ್ ಕಾಮನ್ ಆಗಿ ನ್ಯಾಚುರಲಿ ಅಂತೂ ಆಗಿರೋದಿಲ್ಲ, ಹ್ಯೂಮನ್ ಬೇಸ್ಡ್ ಅಂತೂ ಅಲ್ಲ, ಫಿಸಿಕಲ್ ಬೇಸ್ಡ್ ಅಂತೂ ಆಗಿರೋದಿಲ್ಲ. ಸೊ ಸೋಷಿಯಲ್ ಬೇಸ್ಡ್ ಅಂತ ಅಂದರೆ ಏನು? ಸೊಸೈಟಿ ಬೇಸ್ಡ್ ಅಂತ ನಾವು ಯಾವುದನ್ನು ಕನ್ಸಿಡರ್ ಮಾಡ್ತೀವಿ ಇಲ್ಲಿ? ಸೊಸೈಟಿ ಅಂತ ಅಂದರೆ ಈಗ ನಾವು ಒಂದು ಬಿಸ್ನೆಸ್ ಫರ್ಮ್ ಅಂತ ಅಂದರೆ, ಬಿಸ್ನೆಸ್ ಆರ್ಗನೈಸೇಷನ್ ಅಂತ ಅಂದರೆ ಸೊಸೈಟಿನ ಕನ್ಸಿಡರ್ ಮಾಡ್ತೀವಿ, ಕಸ್ಟಮ್ಸ್ನ ಕನ್ಸಿಡರ್ ಮಾಡ್ತೀವಿ, ಟ್ರೆಡಿಷನ್ ಏನು ಫಾಲೋ ಮಾಡ್ತಾ ಇದ್ದಾರೆ, ವ್ಯಾಲ್ಯೂಸ್ ಆಗಿರ್ಬೋದು, ಕನ್ಸ್ಯೂಮರ್ ಬಿಹೇವಿಯರ್ ಆಗಿರ್ಬೋದು. ಸೊ ಇದೆಲ್ಲದನ್ನು ನಾವು ಕನ್ಸಿಡರ್ ಮಾಡಿ ಏನು ಮಾಡ್ತೀವಿ? ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಅಂದರೆ ಮೋಸ್ಟ್ ಕಾಮನ್ ಆಗಿ ಇದೆಲ್ಲದು ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್, ಸಿಕ್ಸ್ತ್ ಒನ್ ಅಲ್ವಾ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಎ ಫಾರ್ಮ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಸೊ ಮೋಸ್ಟ್ ಕಾಮನ್ ಆಗಿ ಇವಾಗ ಕ್ವೆಶನ್ಸ್ ಯಾವ ಥರ ಕೇಳ್ತಿದ್ದಾರೆ ಅಂತ ಅಂದರೆ ನಾಟ್ ಅನ್ನೋದನ್ನು ಆ್ಯಡ್ ಮಾಡ್ತಾರೆ. ಯಾಕೆ? ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡೋಕ್ಕೆ. ಸೊ ಯಾವ್ಯಾವುದು ಫಾರ್ಮ್ ಆಫ್ ಬಿಸ್ನೆಸ್ ಅಂತ ಅಂದರೆ ಮೋಸ್ಟ್ ಕಾಮನ್ ಆಗಿ ಮಾರ್ಕ್ ಮಾಡಿಬಿಡ್ತೀವಿ. ಸೊ ನಾಟ್ ಅಂತ ಅಂದಾಗ ನಾವು ಎಕ್ಸಾಮ್ ಹಾಲಲ್ಲಿ ಹರಿಬರಿಲಿ ಏನು ಮಾಡ್ತೀವಿ ಅಂತ ಅಂದರೆ ಆ ಒಂದು ಸ್ಟ್ರೆಸ್ಸಲ್ಲಿ ಏನು ಮಾಡ್ತೀವಿ? ನಾಟ್ ಅನ್ನೋ ವರ್ಡನ್ನು ಕರೆಕ್ಟಾಗಿ ಫೋಕಸ್ ಮಾಡಿ ರೀಡ್ ಮಾಡೋದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ ಅವರು? ಸೊ ನಮ್ಮನ್ನು ಲೋ ಮಾಡೋಕ್ಕೋಸ್ಕರ, ನಮ್ಮ ಸ್ಕೋರನ್ನು ಕಡಿಮೆ ಮಾಡೋಕ್ಕೋಸ್ಕರ ನಾಟ್ ಅನ್ನೋದನ್ನು ಮೆನ್ಷನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಕಾಮನ್ ಆಗಿ ಫಾಸ್ಟ್ ರೀಡಿಂಗ್ ಅಂತ ಬಂದಾಗ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಫಾರ್ಮ್ ಆಫ್ ಬಿಸ್ನೆಸ್ ಅಂತ ಓದೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಕ್ವೆಶನ್ ರೀಡಿಂಗನ್ನು ಪ್ರಾಪರಾಗಿ ಮಾಡ್ಕೊಳ್ಳಿ. ಒಂದು ಸತಿ 2 ಸತಿ ಮಾಡಿದರೂ ಪರವಾಗಿಲ್ಲ, ಫಾಸ್ಟ್ ರೀಡಿಂಗ್ನ ಡೆವಲಪ್ ಮಾಡಿಕೊಂಡು 2 ಸತಿ ರೀಡ್ ಮಾಡ್ಕೊಳ್ಳಿ ಆ್ಯಂಡ್ ಅನಲೈಸ್ ಮಾಡಿಕೊಂಡು ಆಮೇಲೆ ಆನ್ಸರ್ ಮಾರ್ಕಿಂಗಿಗೆ ಹೋಗಿ ಅಂತ ಯಾವಾಗಲೂ ನಾನು ಸಜೆಸ್ಟ್ ಮಾಡ್ತಾ ಇರ್ತೀನಿ. ಸೊ ಇಲ್ಲಿ ಯಾವುದು ಬಿಸ್ನೆಸ್ ಎನ್ವಿರಾನ್ಮೆಂಟು ಫಾರ್ಮ್ ಅಲ್ಲ ಅಂತ ಕೇಳಿದ್ದೀನಿ. ಪಾರ್ಟ್ನರ್ಶಿಪ್, ಮೊನೋಪೊಲಿ, ಟ್ರೇಡ್, ಜಾಯಿಂಟ್ ಕ್ಯಾಪಿಟಲ್ ಕಂಪನಿ, ಎಂಪ್ಲಾಯೀಸ್. ಸೊ ಇದರಲ್ಲಿ ಬಿಸ್ನೆಸ್ ಎನ್ವಿರಾನ್ಮೆಂಟಲ್ಲಿ ಯಾವುದು ಪಾರ್ಟ್ ಆಗಿರೋದಿಲ್ಲ ಅಂತ ಅಂದರೆ, ಯಾವುದು ಫಾರ್ಮ್ ಆಫ್ ಆಗಿರೋದಿಲ್ಲ ಅಂತ ಅಂದರೆ ಎಂಪ್ಲಾಯೀಸ್ ಅಂತ. ಸೊ ಎಂಪ್ಲಾಯೀಸ್ ಆರ್ ಸ್ಟೇಕ್ ಹೋಲ್ಡರ್ಸ್ ಆಫ್ ಬಿಸ್ನೆಸ್, ನಾಟ್ ಎ ಟೈಪ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಸೊ ಇಲ್ಲಿ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಟೈಪಲ್ಲಿ ಯಾರು ಬರಲ್ಲ? ಇಲ್ಲಿ ಎಂಪ್ಲಾಯೀಸ್ ಬರಲ್ಲ. ಆದರೆ ಪಾರ್ಟ್ನರ್ಶಿಪ್ ಬರುತ್ತೆ, ಟ್ರೇಡಿಂಗ್ ಬರುತ್ತೆ, ಕ್ಯಾಪಿಟಲ್ ಕಂಪನೀಸ್ ಬರುತ್ತೆ. ಸೊ ಇದೆಲ್ಲದು ಕೂಡ ಏನಾಗಿರುತ್ತೆ? ಬಿಸ್ನೆಸ್ ಎನ್ವಿರಾನ್ಮೆಂಟು ಟೈಪಲ್ಲಿ ಬರುತ್ತೆ. ಅದಕ್ಕೋಸ್ಕರ ಎಂಪ್ಲಾಯಿನ ನೀವೇನು ಮಾಡಬೇಕು? ಎಕ್ಸ್ಕ್ಲೂಡ್ ಮಾಡಬೇಕು. ಸೊ 7th ಕ್ವೆಶನ್ ನೋಡೋಣ. ಸಿಂಪಲ್ ಕ್ವೆಶನ್ ಇದು. ಬಿಸ್ನೆಸ್ ಎನ್ವಿರಾನ್ಮೆಂಟ್ ಈಸ್ ಮೋರ್ ಡಿಸ್ಕ್ರಿಪ್ಟಿವ್ ಆ್ಯಂಡ್ ಅಂತ ಕೇಳಿದ್ದೀನಿ. ಅಂತ ಅಂದರೆ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಯಾವ ಥರ ನೇಚರ್ ಆಗಿದೆ, ಯಾವ ಥರ ನೇಚರ್ ಬೇಸ್ಡಲ್ಲಿ ಇದೆ ಅಂತ. ಸೊ ಸಿಂಪಲ್ ಆಗಿರುತ್ತೋ, ಲಾರ್ಜ್ ಆಗಿರುತ್ತೋ, ಕಾಂಪ್ಲೆಕ್ಸ್ ಆಗಿರುತ್ತೋ, ನನ್ ಆಫ್ ದೀಸ್ ಆಗಿರುತ್ತೋ. ಸೊ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಯಾವಾಗಲೂ ಏನಾಗಿರುತ್ತೆ ಅಂತ ಅಂದರೆ ಡಿಸ್ಕ್ರಿಪ್ಟಿವ್ ಆಗಿರುತ್ತೆ, ಜೊತೆಗೆ ಕಾಂಪ್ಲೆಕ್ಸ್ ಕೂಡ ಆಗಿರುತ್ತೆ. ಸೊ ಕಾಂಪ್ಲೆಕ್ಸ್ ಅಂತ ಅಂದರೆ ಏನು? ಡಿಫಿಕಲ್ಟಿ ಅಲ್ವಾ. ಸೊ ಇಲ್ಲಿ ನೋಡಿ, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಕನ್ಸಿಸ್ಟ್ ಆಫ್ ನ್ಯೂಮರಸ್ ಇಂಟರ್ ಕನೆಕ್ಟೆಡ್ ಫ್ಯಾಕ್ಟರ್ಸ್. ಸೊ ಅಲ್ಲಿ ಏನೇನು ಬರುತ್ತೆ? ತುಂಬ ವೆರೈಟೀಸ್ ಆಫ್ ಫ್ಯಾಕ್ಟರ್ಸ್ ಬರುತ್ತೆ. ಅದಕ್ಕೋಸ್ಕರ ಅದನ್ನು ನಾವೇನಂತ ಕರಿತೀವಿ? ಕಾಂಪ್ಲೆಕ್ಸ್ ಇನ್ ನೇಚರ್ ಅಂತ ಕರಿತೀವಿ. ಸಿಂಪಲ್ ಕ್ವೆಶನ್ ಇದು. ಸೊ ನೆಕ್ಸ್ಟ್ ಕ್ವೆಶನ್, 8th ಒನ್.
ಡ್ಯಾಶ್ ಈಸ್ ದ ಮೇನ್ ಫೀಚರ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಇಲ್ಲಿ ಏನು ಕೇಳಿದ್ದೀನಿ, ಫೀಚರ್ಸ್ ಆಫ್ ದಟ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಸೊ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಬಂದಾಗ ವೇರಿಯಸ್ ಫೀಚರ್ಸ್ ಇರುತ್ತೆ ಅಲ್ವಾ. ಸೊ ಇಲ್ಲಿ ಕಾಮನ್ ಆಗಿ ಕೆಲವೊಂದನ್ನು ಮೆನ್ಷನ್ ಮಾಡಿದ್ದೀನಿ, ಯಾವ್ಯಾವುದು ಅದರ ಫೀಚರ್ ಹೌದು ಅಂತ ಮೆನ್ಷನ್ ಮಾಡಬೇಕು ಅಷ್ಟೇ. ಸೊ ಇಲ್ಲಿ ನೋಡಿ, ಮೂವಿಂಗ್ ಆಗಿರುತ್ತಾ, ಅನ್ಸರ್ಟೆನಿಟಿ ಆಗಿರುತ್ತಾ ಅಂತ ಕೇಳಿದ್ದೀನಿ. ಸೊ ಇಲ್ಲಿ ಆಪ್ಷನ್ ಸಿ ಏನು ಕೇಳಿದ್ದೀನಿ, ಬೋತ್ ಎ ಆ್ಯಂಡ್ ಬಿ, ಇಲ್ಲ ನನ್ ಆಫ್ ದಿಸ್. ಸೊ ಇಲ್ಲಿ ಫೀಚರ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಬಂದಾಗ ಯಾವ ಥರ ಫೀಚರ್ ಇರುತ್ತೆ. ಸೊ ನಾವೇನು ಕರಿತೀವಿ, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಇಸ್ ಎ ಡೈನಾಮಿಕ್ ಪ್ರೋಸೆಸ್ ಅಂತ ಕರಿತೀವಿ ಅಲ್ವಾ. ಡೈನಾಮಿಕ್ ಅಂತ ಅಂದರೆ ಏನು, ನಾಟ್ ಕಾನ್ಸ್ಟೆಂಟ್ ಅಂತ, ಅದೇನಾಗ್ತಾ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ, ಮೂವಿಂಗ್ ಆಗ್ತಾ ಇರುತ್ತೆ ಅಂತ. ಅದ್ರ ಜೊತೆಗೆ ಅನ್ಸರ್ಟೈನ್ ಆಲ್ಸೋ. ಯಾಕೆ, ಎಕ್ಸ್ಟರ್ನಲ್ ಫೋರ್ಸಸ್ನ ಏನು ಮಾಡೋಕ್ಕಾಗೋದಿಲ್ಲ, ನಾವು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ, ಅದೇನಾಗ್ತಾ ಇರುತ್ತೆ, ಕಂಟಿನ್ಯೂಸ್ಲಿ ಇಟ್ ಇಸ್ ಚೇಂಜಿಂಗ್ ಅಂತ. ಅದಕ್ಕೋಸ್ಕರ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಮೋಸ್ಟ್ ಕಾಮನ್ ಆಗಿ ಡೈನಾಮಿಕ್ ಇನ್ ನೇಚರ್ ಆ್ಯಂಡ್ ಆಲ್ಸೋ ಅನ್ಸರ್ಟೇನ್ ಇನ್ ನೇಚರ್ ಅಂತ. ಸೊ ಕಾಮನ್ ಆಗಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ 9th ಕ್ವೆಶನ್, ರಿಸಲ್ಟ್ ಆಫ್ ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್ ಇನ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಈಸ್ ಅಂತ. ಸೊ ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್ ಅಂತ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಬಂದಾಗ ವೇರಿಯಸ್ ಟೈಪ್ಸ್ ಇದೆ ಅಲ್ವಾ. ಅದರಲ್ಲಿ ಇಲ್ಲಿ ಯಾವುದನ್ನ ಮೆನ್ಷನ್ ಮಾಡಿದ್ದಾರೆ, ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಸೊ ಯಾವುದು ರಿಸಲ್ಟ್ ಆಫ್ ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್ ಇನ್ ಬಿಸ್ನೆಸ್ಸಸ್ ಅಂತ, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ. ಸೊ ಅದು ಏನಾಗಿರುತ್ತೆ, ಇ ಕಾಮರ್ಸ್ ಆಗಿರುತ್ತೋ, ಈ ಬ್ಯಾಂಕಿಂಗ್ ಆಗಿರುತ್ತೋ, ಅಥವಾ ಎರಡೂ ಇನ್ಕ್ಲೂಡ್ ಆಗಿರುತ್ತೋ ಅಂತ. ಸೊ ಮೋಸ್ಟ್ ಕಾಮನ್ ಆಗಿ ಟೆಕ್ನಾಲಜಿಕಲ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಬಂದಾಗ ಇ ಕಾಮರ್ಸ್ ಇರುತ್ತೆ ಅಂತ ಅಂದರೆ ಆನ್ಲೈನ್ ಟ್ರೇಡಿಂಗ್ ಆ್ಯಂಡ್ ಆಲ್ ಇರುತ್ತೆ. ಸೊ ಆನ್ಲೈನ್ ಟ್ರೇಡಿಂಗ್ ಇದೆ ಅಂತ ಅಂದರೆ, ಆನ್ಲೈನ್ ಕಾಮರ್ಸ್ ಇದೆ ಅಂತ ಅಂದರೆ ಈ ಬ್ಯಾಂಕಿಂಗ್ ಕೂಡ ಇರುತ್ತೆ, ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್. ಸೊ ಫಿನಾನ್ಷಿಯಲ್ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಆ್ಯಂಡ್ ಆಲ್ ಅಲ್ವಾ. ಸೊ ಬೈ ದ ಹೆಲ್ಪ್ ಆಫ್ ದಟ್ ಆನ್ಲೈನ್ ಟ್ರಾನ್ಸಾಕ್ಷನ್ ಏನು ಮಾಡ್ತಾರೆ, ಅಲ್ಲಿ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ನ ಕಂಡಕ್ಟ್ ಮಾಡ್ತಾರೆ ಅಂತ. ಸೊ ಇಲ್ಲಿ ನೋಡಿ, ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ಸ್ ಹ್ಯಾವ್ ಇ ಕಾಮರ್ಸ್, ಇ ಬ್ಯಾಂಕಿಂಗ್, ಅದರ್ ಡಿಜಿಟಲ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್. ಸೊ ಟೆಕ್ನಾಲಜಿ ಅಂತ ಬಂದಾಗಲೇ ಬಿಸ್ನೆಸ್ ಡಿಜಿಟಲ್ ಆ್ಯಕ್ಟಿವಿಟೀಸ್ ಏನಾಗಿರುತ್ತೆ ಬಿಸ್ನೆಸ್ಸಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಅಂತ. ಸೊ ಲಾಸ್ಟ್ ಕ್ವೆಶನ್ ಆಫ್ ದಿಸ್ ವಿಡಿಯೋ, 10th ಕ್ವೆಶನ್ ಏನು ಮೆನ್ಷನ್ ಮಾಡಿದ್ದೀನಿ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ನಾಟ್ ಟ್ರೂ ಅಬೌಟ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಸೊ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಬಗ್ಗೆ ಯಾವ ಸ್ಟೇಟ್ಮೆಂಟ್ ಇಲ್ಲಿ ಫಾಲ್ಸ್ ಆಗಿದೆ, ನಾಟ್ ಟ್ರೂ ಅಂತ ಕೊಟ್ಟಿದ್ದೀನಿ. ಇಟ್ ಅಫೆಕ್ಟ್ಸ್ ವರ್ಕಿಂಗ್ ಕೆಪಾಸಿಟಿ ಆಫ್ ಬಿಸ್ನೆಸ್. So business environment always changes. It affects operation of business. A businessman had complete control over business environment ಅಂತ. ಸೊ ಇಲ್ಲಿ ಕಾಮನ್ ಆಗಿ ಯಾರ್ಯಾರು ಬೇಸಿಕ್ ನಾಲೆಜ್ ಇದೆ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಬಗ್ಗೆ, ಅವ್ರು ಏನು ಮಾಡ್ತಾರೆ, ಪಟ್ ಅಂತ ಈ ಆನ್ಸರ್ನ ಮಾರ್ಕ್ ಮಾಡ್ತಾರೆ. ಹೌದಾ, ಯಾಕೆ? ಸೊ ಬಿಸ್ನೆಸ್ ಮ್ಯಾನ್ಗೆ ಯಾವುದಾದ್ರೂ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಬಗ್ಗೆ ಕಂಟ್ರೋಲ್ ಇರುತ್ತಾ, ಯಾವ ಕಾರಣಕ್ಕೂ ಇರೋದಿಲ್ಲ. ಸೊ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಬಂದಾಗ ಇಂಟರ್ನಲ್ ಫ್ಯಾಕ್ಟರ್ಸು ಇರುತ್ತೆ, ಎಕ್ಸ್ಟರ್ನಲ್ ಫ್ಯಾಕ್ಟರ್ಸು ಇರುತ್ತೆ. ಸೊ ಅದೆಲ್ಲದನ್ನು ಬಿಸ್ನೆಸ್ ಮ್ಯಾನ್ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇದೆಯಾ, ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಅದೇ ಯಾವ್ಯಾವ್ದು ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಅಂತ ಅಂದರೆ, ವರ್ಕಿಂಗ್ ಕೆಪಾಸಿಟಿ ಆಫ್ ದಟ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಯಾವಾಗಲೂ ಚೇಂಜ್ ಆಗ್ತಾ ಇರುತ್ತೆ. ಅದರ ಜೊತೆಗೆ ಎಫೆಕ್ಟ್ಸ್ ದ ಆಪರೇಷನ್ ಆಫ್ ಬಿಸ್ನೆಸ್, ಆಪರೇಷನ್ ಮೇಲೆ ಏನಾಗ್ತಾ ಇರುತ್ತೆ, ಇದು ಯಾವಾಗಲೂ ಕೂಡ ಎಫೆಕ್ಟ್ ಆಗ್ತಾನೆ ಇರುತ್ತೆ ಅಂತ. ಸೊ ಇದೆಲ್ಲದು ಕೂಡ ಏನಾಗಿದೆ, ಟ್ರೂ ಸ್ಟೇಟ್ಮೆಂಟ್ ಆಗಿದೆ. ಬಟ್ ಈ ಒಂದು ಬಿಸ್ನೆಸ್ ಎನ್ವಿರಾನ್ಮೆಂಟನ್ನು ಬಿಸ್ನೆಸ್ ಮ್ಯಾನ್ ಕಂಟ್ರೋಲ್ ಮಾಡ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಏನಾಗಿದೆ ಇಲ್ಲಿ ಕಂಪ್ಲೀಟಾಗಿ ಫಾಲ್ಸ್ ಸ್ಟೇಟ್ಮೆಂಟ್ ಅದು. ಅದಕ್ಕೋಸ್ಕರ ನಿಮ್ಮ ಆನ್ಸರ್ ಏನಾಗಿರಬೇಕು, ಆಪ್ಷನ್ ಡಿನೇ ಆಗಿರಬೇಕು. ಅದಕ್ಕೋಸ್ಕರ ಬಿಸ್ನೆಸ್ ಮ್ಯಾನ್ ಏನು ಮಾಡೋದಿಲ್ಲ, ಅದು ಬಿಸ್ನೆಸ್ ಎನ್ವಿರಾನ್ಮೆಂಟನ್ನು ಯಾವ ಕಾರಣಕ್ಕೂ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯನೇ ಇರೋದಿಲ್ಲ. ಸೊ ದೀಸ್ ಆಲ್ ಎಕ್ಸ್ಟರ್ನಲ್ ಫೋರ್ಸಸ್ ಏನಾಗಿರುತ್ತೆ, ಇಂಡಿಪೆಂಡೆಂಟ್ ಆಗಿ ಆಪ್ರೇಟ್ ಆಗ್ತಾ ಇರುತ್ತೆ. ಸೊ ಐ ಹೋಪ್ ಇಲ್ಲಿ ತನಕ 10 ಬಿಸ್ನೆಸ್ ಎನ್ವಿರಾನ್ಮೆಂಟ್ ಏನು ಯೂನಿಟ್ ಇದೆ ಅಲ್ವಾ, 10 MCQನ ಡಿಸ್ಕಸ್ ಮಾಡಿದ್ದೀನಿ. ಸೊ ಯುವರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಐ ಹೋಪ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ, ಫೈನಲಿ ಒನ್ಸ್ ಅಗೇನ್ ಐ ರಿಕ್ವೆಸ್ಟ್ ಎವ್ರಿವನ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್, ಶೇರ್ ಇಟ್ ಆ್ಯಂಡ್ ಕಮೆಂಟ್ ಮಾಡಿ. ಸೊ ನೀವು ವಾಚ್ ಮಾಡ್ತಾ ಇದ್ದೀರಾ, ಅರ್ಥ ಆಗ್ತಾ ಇದೆಯೋ ಅರ್ಥ ಆಗ್ತಾ ಇಲ್ವೋ ಅನ್ನೋದನ್ನ ಕಮೆಂಟ್ ಮಾಡಿ. ಬೇರೆ ಯಾವ ಟಾಪಿಕ್ ಮೇಲೆ ವೀಡಿಯೋ ಮಾಡಬೇಕು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ ನೆಕ್ಸ್ಟ್ ವೀಡಿಯೋನ ನಾನು ಅದೇ ಟಾಪಿಕ್ ಮೇಲೆ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಎವ್ರಿವನ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.